ಸರ್ ಈಗ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಏನು ಆಫರ್ ಕೊಡ್ತೀರಾ? ಸರ್ ನಿಮ್ ಕಡೆಯಿಂದ ನಿಮ್ಗೆ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡ್ಕೊಂಡ್ ಬಂದ್ರೆ 10,000 ಆದ್ರೂ ಡಿಸ್ಕೌಂಟ್ ಮಾಡ್ಕೊಡಿ. ಏನು ಅಂತಂದ್ರೆ ಗೆಳೆಯರೆ, ಇದು ನನ್ನ ಕಡೆಯಿಂದ ನಿಮಗೆ ಆಫರ್. ಏನು ಅಂತಂದ್ರೆ ನನ್ನ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಹೋದ್ರೆ ನೋಡಿ 10,000 ರೂಪಾಯಿ ಒಂದು ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾರೆ. ಡಿಸ್ಕೌಂಟ್ ಅಲ್ದೇನೆ ಇದೇನು ಅಂತಂದ್ರೆ ನನ್ನ ಕಡೆಯಿಂದ ಒಂದು ಗಿವ್ ಅವೇ ನಿಮಗೆ. ವೆಹಿಕಲ್ ನ ರಿವರ್ಸ್ ಗೇರ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ನೋಡಿ, ಇಲ್ಲೇ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಹಿಂಗೆ ಮೇಲೆ ಐತಿದ್ರೆ ನೋಡಿ ರಿವರ್ಸ್ ಗೇರ್ ಬಿತ್ತು. ಬಜರ್ ಕೇಳ್ತಾ ಇದೆಯಾ? ಸೊ ಏನು ಅಂತಂದ್ರೆ ನಿಮಗೆ ಬೇರೆ ಗಾಡಿಯಲ್ಲಿ ಬಂದಂಗೆ ನಿಮಗೆ ಅಲ್ಲಿ ಏನು ಲಿವರ್ ಏನು ಬರಲ್ಲ. ಏನು ಅಂತಂದ್ರೆ ಎಲ್ಲ ಕೂಡ ಜಸ್ಟ್ ಏನು ಅಂತಂದ್ರೆ ಇಲ್ಲೇ ಇರುತ್ತೆ. ಆದ ಕಾರಣ ನಿಮಗೇನು ಅಂತಂದ್ರೆ ಒಂದು ರೇಡಿಯೇಟರ್ ಅಂತೂ ಬಂದೇ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ದೊಡ್ಡ ರೇಡಿಯೇಟರ್ ಅಂತ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ ಅಲ್ಲಿರೋ ಇಂಜಿನ್ ಬಂದು 225.8 cc 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ಲಾಗ್ ಸ್ವಾಗತ. ಕಮರ್ಷಿಯಲ್ ಆಟೋ ಮಾರ್ಕೆಟಲ್ಲಿ ಸಖತ್ತಾಗಿ ಸೌಂಡ್ ಮಾಡ್ತಿರೋ ಈ ಒಂದು TVS ವೆಹಿಕಲ್, TVS ಡ್ಯೂರಾಮ್ಯಾಕ್ಸ್ ಪ್ಲಸ್ ಅಂತ. ಸೊ ಗೆಳೆಯರೆ, ಇವತ್ತೇನು ಅಂತಂದರೆ ಈ ಒಂದು ವೆಹಿಕಲ್ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ. ಇದರ ಒಂದು ಫೀಚರ್ಸ್ ಇರ್ಬೋದು, ಇದರ ಒಂದು ಇಂಜಿನ್ ಸ್ಪೆಸಿಫಿಕೇಶನ್ಸ್ ಇರ್ಬೋದು, ಆಮೇಲೆ ಈ ಒಂದು ವೆಹಿಕಲ್ ಡ್ರೈವರ್ಗಳಿಗೆ ನಿಜವಾಗಿ ಲಾಭದಾಯಕ ಇದೆಯಾ, ತೆಗಿಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ. ಸೊ ಗೆಳೆಯರೆ, ಬನ್ನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಡ್ಯೂರಾಮ್ಯಾಕ್ಸ್ ಪ್ಲಸ್ ಗಾಡಿ ಏನಿದೆ ಇದರ ಒಂದು ಟೆಸ್ಟ್ ಡ್ರೈವ್ ಮಾಡ್ತಿದ್ದೀವಿ. ನೋಡ್ತಿರ್ಬೋದು, ಇವರು ಬಂದ್ಬಿಟ್ಟು ಈ ಒಂದು ಶೋರೂಮ್ನ ಮೆಕ್ಯಾನಿಕ್ ಆಗಿರ್ತಾರೆ. ಇವ್ರು ಬಂದು ಹೆಡ್ ಮೆಕ್ಯಾನಿಕ್ ಆಗಿರ್ತಾರೆ. ಇವ್ರೇನು ಅಂತಂದ್ರೆ ಈ ಒಂದು ವೆಹಿಕಲ್ ಬಂದು ನೀವಿಲ್ಲಿ ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ ಬಂದ್ಬಿಟ್ಟು 3rd ಸರ್ವಿಸಿಗೆ ಬಂದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಓಡೋಮೀಟರ್ ಅಲ್ಲಿ 4000 ಕಿಲೋಮೀಟರ್ ಆಗೋಗಿದೆ. ಅಂದ್ರೆ ನ್ಯೂ ವೆಹಿಕಲ್ ಆದ್ರೆ ತುಂಬಾನೇ ಸ್ಮೂತ್ ಇರುತ್ತೆ. ಬಟ್ 4000 ಕಿಲೋಮೀಟರ್ ಆದ್ಮೇಲೆ ಏನಂತಾರೆ ಗಾಡಿಯ ನಿಜ ಬಣ್ಣ ತೋರ್ಸಕ್ಕೆ ಅದು ರೆಡಿ ಆಗಿರುತ್ತೆ ಅಂತ ಅರ್ಥ. ಸೊ ಆ ಒಂದು ಕಾರಣಕ್ಕೆ ನಾನು ಈ ಒಂದು ವೆಹಿಕಲ್ ನಾನು ಚೂಸ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಹಿಂದ್ಗಡೆ ಯಾವುದೇ ರೀತಿ ಪ್ಯಾಸೆಂಜರ್ ಇರಲ್ಲ, ನಾವು ಮುಂದ್ಗಡೆ ಕೂತಿರ್ತೀವಿ. ಯಾಕೆಂದ್ರೆ ನನಗೆ ಗಾಡಿ ಓಡಿಸಕ್ ಬರಲ್ಲ. ಬಟ್ ನಾನೇನು ಅಂತಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕ್ಯಾಮರಾ ಮುಖಾಂತರ ನಾನು ನಿಮಗೆ ತಲುಪಿಸೋ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ಪರಿಚಯ? ಸರ್ ನನ್ನ ಹೆಸರು ಜುನೇದ್ ಅಂತ. ನಾವು GK ಮೋಟರ್ಸ್ ನಲ್ಲಿ ಮೆಕ್ಯಾನಿಕ್, ಹೆಡ್ ಮೆಕ್ಯಾನಿಕ್ ಆಗಿರೋದು. ಓಕೆ ಸರ್, ಈ ಒಂದು ವೆಹಿಕಲ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಸರ್? ಸರ್ ಗಾಡಿ ಸೂಪರ್ ಆಗಿದೆ ಸರ್. ಬೆಂಗಳೂರು ಟ್ರಾಫಿಕ್ ನಲ್ಲಿ ಓಡಿಸಕ್ಕೆ ಈ ಗಾಡಿ ಒಳ್ಳೇದಂತೀನಿ. 0 ಮೇಂಟೆನೆನ್ಸ್ ಆಗಿರುತ್ತೆ, ನಿಮ್ಗೆ ದುಡ್ಡು ಜಾಸ್ತಿ ಖರ್ಚು ಮಾಡಂಗಿರಲ್ಲ. ಅದಕ್ಕೆ ನಾನು ಈ ಗಾಡಿ ಬೆಸ್ಟ್ ಅಂತೀನಿ. ಬೆಸ್ಟ್ ಅಂತ ಹೇಳ್ತೀರಾ? ಸೊ ಸರಿ ಸರ್, ಆಯ್ತು. ಸ್ಟಾರ್ಟ್ ಮಾಡೋದೇ ಇದು ಸುಮ್ನೆ ನಿಮ್ಗೆ ಮುಟ್ಟಿದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೆಲ್ಫ್ ಮೋಟರ್ ಬರಲ್ಲ, ಕಾಯಲಿಂದಾನೇ ಡೈರೆಕ್ಟ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಸೆಲ್ಫ್ ಮೋಟರ್ ಇಲ್ಲ, ಕಾಯಿಲ್ ಇಂದ ಡೈರೆಕ್ಟ್ ಸ್ಟಾರ್ಟ್. ಜಸ್ಟ್ ಟಚ್ ಮಾಡಿದ್ರಷ್ಟೇ ಇದೊಂದು ಬಟನ್ ಸ್ಟಾರ್ಟ್ ಆಯ್ತು. ಸರಿ ಸರ್, ಓಡಿಸಿ ಸರ್. ಇದು ಫಸ್ಟ್ ಗೇರ್ ಸರ್. ಎಲ್ಲಾ ಗಾಡಿಗೆ ಟಾಪ್, ಈ ಗಾಡಿಗೆ ನೀವು ಕೆಳಗಡೆ ಹಾಕ್ಬೇಕು, ಉಲ್ಟಾ. ಓಕೆ, ಸೊ ಮೂವಿಂಗ್ ಎಲ್ಲ ನೋಡ್ತಿರ್ಬೋದು, ಏನು ಅಂತಂದ್ರೆ ಸ್ಮೂತ್ ಆಗೇ ಇದೆ. ಸರ್ ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್? 40 ಬರುತ್ತೆ ಸರ್ ಮೈಲೇಜ್. 40 ಬರುತ್ತಾ? 40 ಮೈಲೇಜ್. ಇನ್ನು ಡ್ರೈವಿಂಗ್ ಮೇಲೇನು ಡಿಪೆಂಡ್ ಆಗುತ್ತೆ, ಹೆಂಗೆ ಡ್ರೈವಿಂಗ್ ನಾವು ಮಾಡ್ತೀವಿ ಅಂತ. ನಮ್ ಡ್ರೈವಿಂಗ್ ಏನಾದ್ರು ಸ್ಮೂತ್ ಇದ್ರೆ ಇನ್ನೂ ಜಾಸ್ತಿನೇ ಬರುತ್ತೆ. ಓಕೆ ಓಕೆ, ಡ್ರೈವಿಂಗ್ ಸ್ಮೂತ್ ಇದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ, ಜಾಸ್ತಿ ಮೈಲೇಜ್ ಬರುತ್ತೆ. ಸರ್ ಹೈಯೆಸ್ಟ್ ಮೈಲೇಜ್ ಎಷ್ಟು ಬರುತ್ತೆ ಸರ್ CNG ಲಿ? ಸರ್ ಹೈಯೆಸ್ಟ್ ನನ್ನ ಪ್ರಕಾರ 49-50 ಬರುತ್ತೆ. 49-50. ಸರ್ 50 ಬಂದಿರೋದು ಇದೆಯಾ? ಇದೆ ಸರ್, ನಮ್ದೇ ಕಸ್ಟಮರ್ ಇದ್ದಾರೆ ತುಂಬಾ ಜನ. 50 ಬಂದಿರೋದು CNG ಲಿ? ಹೌದು ಸರ್. ಓಕೆ, ಕಟ್ಟಿಂಗ್ ರೇಡಿಯಸ್ ಎಲ್ಲ ಯಾವ ರೀತಿ ಇದೆ ಸರ್? ಚೆನ್ನಾಗಿದೆ ಸರ್, ಎಲ್ಲ ಸ್ಮೂತ್ ಆಗಿರುತ್ತೆ. ನಿಮ್ಗೆ ಎಂತ ತೊಂದ್ರೂ ಇರಲ್ಲ. ಆಪೋಸಿಟ್ ಇಂದ ಗಾಡಿ ಬಂತು, ಇದು ದೊಡ್ಡ ವಿಂಡ್ಶೀಲ್ಡ್ ಇರೋ ಕಾರಣ ನಿಮ್ಗೆ ಕ್ಲೀನ್ ಆಗಿ ಕಾಣುತ್ತೆ. ಹೌದು, ಏನಂದ್ರೆ ವಿಸಿಬಿಲಿಟಿ ಚೆನ್ನಾಗಿದೆ, ವಿಂಡ್ಶೀಲ್ಡ್ ಕೂಡ ದೊಡ್ಡದಿದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಗಾಡಿ ಬಂದ್ಬಿಟ್ಟು ತುಂಬಾ ಲೈಟ್ ವೇಟ್ ಇದೆ ಸರ್. ಲೈಟ್ ವೇಟ್ ಇದೆ ಅಲ್ವಾ ಗಾಡಿ? ಹೆಂಗ್ ಓಡಿಸಿದ್ರು ಗಾಡಿ ಇದು ಪಲ್ಟಿ ಹೊಡಿಯಲ್ಲ ಸರ್ ಗಾಡಿ. ಓಕೆ ಓಕೆ, ಜೋಲ್ಟ್ ಆಗಲ್ಲ ಗಾಡಿ? ಆಗಲ್ಲ. ಬೇರೆ ಗಾಡಿ ನಿಮ್ಗೆ ಆಟೋಮೆಟಿಕ್ ಭಂಗಿ ಮಾಡಿದ್ರೆ ಪಲ್ಟಿ ಹೊಡ್ಬಿಡುತ್ತೆ. ಓಕೆ, ಇದು ಪಲ್ಟಿ ಹೊಡಿಯಲ್ಲ. ಹೆಂಗಾದ್ರೂ ಓಡಿಸಿ ನೋಡಿ, ಸಣ್ಣ ಜಾಗ ಸಾಕಲ್ವಾ? ಸಣ್ಣ ಜಾಗ ಸಾಕು ನೋಡಿ, ಪಾಸ್ ಆಗುತ್ತೆ. ಒಳ್ಳೆ ಕಾರ್ ಫೀಲಿಂಗ್ ಇದೆ ಸರ್ ಗಾಡಿ. ಹೌದು, ಚೆನ್ನಾಗಿದೆ. ನಿಮ್ಗೆ ಸಸ್ಪೆಷನ್ ಆ ತರ ಕೊಟ್ಟಿದ್ದಾನೆ, ನಿಮ್ಗೆ ಜಂಪ್ ಆಗಲ್ಲ ಗಾಡಿ, ಬಿಸಾಕಲ್ಲ. ಕಸ್ಟಮರ್ ಆರಾಮಾಗಿ ಕುತ್ಕೋಬಹುದು. ಒಳ್ಳೆ ಅಡ್ವಾಂಟೇಜ್ ಕೊಟ್ಟಿದೆ, ಒಳ್ಳೆ ಅಡ್ವಾಂಟೇಜ್ ಇದೆ. ಓಕೆ, ಸೊ ಗೆಳೆಯರೆ ನೋಡ್ತಿರ್ಬೋದು, ಇದು ಒಂದು ಸಣ್ಣ ಒಂದು ಟೆಸ್ಟ್ ಡ್ರೈವ್. ಸರ್ ಇವಾಗ ಫುಲ್ ಟ್ಯಾಂಕ್ ಮಾಡಿದ್ರೆ ಇದು ಎಷ್ಟು ಓಡುತ್ತೆ ಈ ಗಾಡಿ? ಸರ್ 210 ಓಡುತ್ತೆ. 210 ಕಿಲೋಮೀಟರ್ಸ್. ಎಷ್ಟು kg CNGಗೆ ಸರ್? 4 ಅಂದ್ರೆ 55 ಕಿಲೋಮೀಟರ್ ಮೈಲೇಜ್ ಕೊಟ್ಟಂಗಾಯ್ತು ಪರ್ kgಗೆ. ಹೌದು ಸರ್. ಓಕೆ ಸರ್, ಈಗ ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಒಂದು ಸರ್ವಿಸಿಗೆ? ಎಷ್ಟು ಚಾರ್ಜ್ ಆಗುತ್ತೆ ಮೇಂಟೆನೆನ್ಸ್? 1300 ಇಂದ 1400 ತನಕ ಸರ್. 1300 ಇಂದ 1400 ತನಕ ಅಷ್ಟೇ ಸರ್. ಓಕೆ, ಕಾರಣ ನಿಮಗೇನು ಅಂತಂದ್ರೆ ಒಂದು ರೇಡಿಯೇಟರ್ ಅಂತೂ ಬಂದೇ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ದೊಡ್ಡ ರೇಡಿಯೇಟರ್ ಅಂತ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ ಅಲ್ಲಿರೋ ಇಂಜಿನ್ ಬಂದು 225.8 cc 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಆಬ್ವಿಯಸ್ಲಿ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನೇ ಆಗಿರುತ್ತೆ. ಸೊ ಏನು ಅಂತಂದರೆ ನೀವು ಎಷ್ಟೇ ಓಡಿಸಿದ್ರು ಗಾಡಿ ಅಂತೂ ಓವರ್ ಹೀಟ್ ಆಗಲ್ಲ. ಏನು ಅಂತಂದರೆ ಲಿಕ್ವಿಡ್ ಕೂಲ್ಡಲ್ಲಿ ತುಂಬಾ ಒಂದು TVS ಅವರು ಕೆಲಸ ಮಾಡಿದ್ದಾರೆ. ಇದರ ಒಂದು ಅಗಲ ನೋಡ್ತಿರ್ಬೋದು, ತುಂಬಾ ಅಗಲ ಇದೆ. ಏನು ಅಂತಂದರೆ ಈ ಒಂದು ಚಿಕ್ಕ ಇಂಜಿನ್ ಆದರೂ ಸಮೇತ ಈ ಒಂದು ಕೂಲಿಂಗ್ ಸಿಸ್ಟಮ್ ಸಖತ್ತಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಇದರ ಒಂದು ಗಾತ್ರದಿಂದನೇ ಗೊತ್ತಾಗ್ತಿರೋದು. ನೋಡಿ, ದೊಡ್ಡ ಫ್ಯಾನ್. ಈ ಥರ ಫ್ಯಾನ್ಗಳು ಬರೀ ದೊಡ್ಡ ಕಾರ್ಗೆ ಮಾತ್ರ ಬರುತ್ತೆ. ಬಟ್ ಇಷ್ಟು ಸಣ್ಣ ಗಾಡಿಗೆ ಇಷ್ಟು ದೊಡ್ಡ ರೇಡಿಯೇಟರ್ ಕೊಟ್ಟಿರೋದೇ ಇದರ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು.
ಇದು ಬಂದ್ಬಿಟ್ಟು CNG ಗಾಡಿ ಆಗಿರುತ್ತೆ. ಸೊ ನಿಮಗೆ LPG ಬೇಕು ಅಂದರೆ ಬುಕ್ ಮಾಡಿದ್ರೆ LPG ಗಾಡಿನೂ ನಿಮಗೆ ಸಿಗುತ್ತೆ. ಸೊ ನೋಡ್ತಿರ್ಬೋದು ಇಲ್ಲಿ ಬಂದ್ಬಿಟ್ಟು CNG ಟ್ಯಾಂಕ್ ಬರುತ್ತೆ. ನೋಡ್ತಿರ್ಬೋದು ಈ ಒಂದು ಟ್ಯಾಂಕ್ ಬಂದ್ಬಿಟ್ಟು 6 ಲೀಟರ್ಸ್ ಆಗಿರುತ್ತೆ. ಈ ಒಂದು CNG ಟ್ಯಾಂಕಿಗೆ ಫಿಲ್ಲಿಂಗ್ ನೋಡಿ ಇಲ್ಲೇ ಇರುತ್ತೆ. ನೋಡ್ತಿರ್ಬೋದು ಇದು ಬಂದು ಫಿಲ್ಲಿಂಗ್. ಸೊ ಗ್ಯಾಸ್ ಸಿಸ್ಟಮ್ ಎಲ್ಲ ಕಂಪನಿ ಫಿಟ್ಟೆಡ್ ಆದ ಕಾರಣ ಎಲ್ಲ ನೀಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ಪ್ಲಸ್ ಏನು ಅಂತಂದರೆ ಕ್ವಾಲಿಟಿ, ಗಾಡಿಯ ಒಂದು ಕ್ವಾಲಿಟಿ ಗುಣಮಟ್ಟದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ನಾನು ಆಗಲೇ ಹೇಳ್ತಿದ್ದಾಗೆ. ಸರ್ ಈ ಒಂದು ಗಾಡಿಯ ಸ್ಪೆಷಾಲಿಟಿ ಬಗ್ಗೆ ಹೇಳಿ ಸರ್. ಸರ್ ಸಡನ್ ಪಿಕಪ್ ಚೆನ್ನಾಗಿದೆ, ಮೈಲೇಜ್ ಚೆನ್ನಾಗಿದೆ. ನೀವು ಒಂದು 700 kg ಹಾಕಿದ್ರು ಲೋಡು ನಿಮ್ಗೆ ಸಡನ್ ಪಿಕಪ್ ಸೂಪರ್ ಆಗಿದೆ. ಸೂಪರ್ ಆಗಿದೆ ಅಂದ್ರೆ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಸೂಪರ್ ಆಗಿದೆ ಪಿಕಪ್. ಓಕೆ, ಆಮೇಲೆ ಇದು ಮೈಲೇಜ್ ಎಷ್ಟು ಕೊಡುತ್ತೆ ರಿಯಲ್ ವರ್ಲ್ಡ್ ಅಲ್ಲಿ? ಸರ್ 45 ಅಂತ ಕಂಪ್ನಿ ಅವ್ರು ಕ್ಲೇಮ್ ಮಾಡುತ್ತೆ, ಬಟ್ 40 ಬರುತ್ತೆ ಸರ್. ಅಂದ್ರೆ 40 ಕಿಲೋಮೀಟರ್ ಕೊಡುತ್ತೆ. CNG ಅಲ್ವಾ ಹೇಳ್ತಿರೋದು? LPG ಆದ್ರೆ LPG ಅಂದ್ರೆ 120 ಕೊಡುತ್ತೆ ಸರ್. 20 ಕೊಡುತ್ತೆ LPG. ಸರ್ ಇದು ವಾರಂಟಿ ಗ್ಯಾರಂಟಿ ಯಾವ ರೀತಿ ಇದೆ ಸರ್? ವಾರಂಟಿ ನಿಮ್ಗೆ 1.5 ಲಕ್ಷ ತನಕ ಇದೆ ಸರ್. ವಾರಂಟಿ ನಿಮ್ಗೆ ಮಂತ್ಸ್ ವರ್ಷ ಆದ್ರೆ 2 ವರ್ಷ ತನಕ. 2 ವರ್ಷ 1.5 ಲಕ್ಷ ಕಿಲೋಮೀಟರ್. ಈಗ ಪ್ರೆಸೆಂಟ್ ರೇಟ್ ಎಷ್ಟಿದೆ ಇದಕ್ಕೆ? ಸರ್ ಪ್ರೆಸೆಂಟ್ ರೇಟು ಬಂದು ನಿಮ್ಗೆ ಎಲ್ಲ ಫಿಟ್ಟಿಂಗ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. 2,71,000 ಆಗುತ್ತೆ. 2,71,000 ಪ್ರೆಸೆಂಟ್ ರೇಟ್ ಇದೆ. ಈ ಒಂದು ರೇಟ್ ಬಂದು ಅಪ್ಸೈಡ್ ಡೌನ್ಸ್ ಆಗ್ತಾ ಇರುತ್ತೆ. ಸರ್ ಈಗ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಏನು ಆಫರ್ ಕೊಡ್ತೀರಾ? ಸರ್ ನಿಮ್ ಕಡೆಯಿಂದ ನಿಮ್ಗೆ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡ್ಕೊಂಡ್ ಬಂದ್ರೆ 10,000 ಆದ್ರೂ ಡಿಸ್ಕೌಂಟ್ ಮಾಡ್ಕೊಡಿ. ಏನು ಅಂತಂದ್ರೆ ಗೆಳೆಯರೆ, ಇದು ನನ್ನ ಕಡೆಯಿಂದ ನಿಮಗೆ ಆಫರ್. ಏನು ಅಂತಂದ್ರೆ ನನ್ನ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಹೋದ್ರೆ ನೋಡಿ 10,000 ರೂಪಾಯಿ ಒಂದು ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾರೆ. ಡಿಸ್ಕೌಂಟ್ ಅಲ್ದೇನೆ ಇದೇನು ಅಂತಂದ್ರೆ ನನ್ನ ಕಡೆಯಿಂದ ಒಂದು ಗಿವ್ ಅವೇ ನಿಮಗೆ. ಸರ್ ಆಮೇಲೆ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಯಾಕೆ ತೆಗಿಬೇಕು ಸರ್? ಸರ್ ಈ ವೆಹಿಕಲ್ ಯಾಕೆ ತೆಗಿಬೇಕಂದ್ರೆ ನಿಮ್ಗೆ ಬೇಗ ಗೇರ್ ವೈರು ಎಲ್ಲ ಕಟ್ ಆಗಲ್ಲ. ಓಕೆ. ಇನ್ನೊಂದು ನಿಮ್ಗೆ ಇಂಜಿನ್ ಕೆಲಸ ಏನು ಬರಲ್ಲ. ಓಕೆ. 0 ಮೇಂಟೆನೆನ್ಸ್ ಆಗಿರುತ್ತೆ. Okay. ಬರೀ 10,000ಗೆ ಇವಾಗ ಬೇರೆ ಗಾಡಿ ಇಟ್ಕೊಳ್ಳಿ, ಬೇರೆ ಗಾಡಿ ಇಟ್ಕೊಳ್ಳಿ, ಅದಕ್ಕೆಲ್ಲ 3,000 4,000ಗೆ ಎಲ್ಲ ಆಯಿಲ್ ಚೇಂಜ್ ಮಾಡ್ಬೇಕು. ಈ ಗಾಡಿ ನೀವು 10,000 ತನಕ ಏನು ಕೇಳಂಗೆ ಇಲ್ಲ. ಗಿರೀಸು ಏನು ಹೊಡೆಯಂಗಿಲ್ಲ. 10,000 ಆದ್ಮೇಲೆ ನೀವು ಸರ್ವಿಸ್ ಮಾಡಬೇಕು. ಅದು ಸರ್ವಿಸ್ ದುಡ್ಡು ನಿಮ್ಗೆ 1,200 300 ತನಕ ಬರುತ್ತೆ ಸರ್. ಓಕೆ, ಇದು ನೋಡಿ ಈ ಒಂದು ವೆಹಿಕಲ್ ಅಡ್ವಾಂಟೇಜ್. ಸರ್ ನಮ್ಮ ಒಂದು ಕಸ್ಟಮರ್ಗೆ ನೀವು ಟೆಸ್ಟ್ ಡ್ರೈವ್ ಎಲ್ಲ ಕೊಡ್ತೀರಾ? ಹೌದು ಸರ್, ಕೊಡಿ. ಏನು ಅಂತಂದ್ರೆ ಗೆಳೆಯರೆ, ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಖಂಡಿತವಾಗ್ಲೂ ನೀವು ಫೋನ್ ಮಾಡಿದ್ರೆ ಇವರು ನಿಮಗೆ ಅದರ ಆಫರ್ ಏನಿದೆ ಪ್ಲಸ್ ಟೆಸ್ಟ್ ಡ್ರೈವ್ ಕೂಡ ಅರೇಂಜ್ ಮಾಡ್ಕೊಡ್ತಾರೆ. ಸೊ ಗೆಳೆಯರೆ ನೋಡಿದ್ರಲ್ಲ, ಇದು ಬಂದು ಇವತ್ತಿನ ಟಾಪಿಕ್. ಸೊ ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗಿದೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.